ಶಿವಾಜಿ ಜಯಂತ್ಯೋತ್ಸವದ ಮೆರವಣಿಗೆ ವೇಳೆ ಗಲಭೆ ನಡೆದಿದೆ. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿರುವಂತದ್ದು. ನಗರದ ಮಾರುಕಟ್ಟೆಯ ತಳ್ಳೋ ಗಾಡಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಬೆಂಕಿಯನ್ನ ಹಚ್ಚಿದ್ದಾರೆ. ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದಿರುವಂತದ್ದು. ನಗರದ ಮಾರುಕಟ್ಟೆ ತಳ್ಳೋ ಗಾಡಿಗಳಿಗೆ ಬೆಂಕಿ ಹಚ್ಚಿದೆ. 3 ತಳ್ಳೋ ಗಾಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಕರ್ಮಿಗಳು. ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ನಗರದಲ್ಲಿ ಶಿವಾಜಿ ಜಯಂತ್ಯೋತ್ಸವ ನಡೆಯುವಂತ ವೇಳೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ತಳ್ಳೋ ಗಾಡಿಗಳಿಗೆ ಕೂಡ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. 3 ತಳ್ಳೋ ಗಾಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಇನ್ನು ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ. ಬಾಗಲಕೋಟೆಯಲ್ಲಿ ನಗರದ ಕಿಲ್ಲಾ ಓಣಿಯ ಪಂಕ ಮಸೀದಿ ಬಳಿ ಘರ್ಷಣೆ ಶುರುವಾಗಿದೆ. ಸ್ಥಳದಲ್ಲೇ ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಕಲ್ಲು ತೂರಾಟ ಆರಂಭ ಆದಾಗ ಅಲ್ಲಿದ್ದಂತಹ ಪೊಲೀಸರಿಗೆ ಎಸ್ಪಿಗೆ ಕೂಡ ಏಟು ತಗಲುತ್ತೆ, ಕಲ್ಲು ತಗಲುತ್ತೆ. ಶಿವಾಜಿ ಜಯಂತ್ಯೋತ್ಸವದ ಮೆರವಣಿಗೆ ವೇಳೆ ಈ ಗಲಭೆ ನಡೆದಿರುವಂತದ್ದು. ಹಳೆ ಬಾಗಲಕೋಟೆ ನಗರದ ಕಿಲ್ಲಾ ಓಣಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿದೆ. ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿಯನ್ನ ಕಿಡಿಗೇಡಿಗಳು ತೂರಾಡಿದ್ದಾರೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಕುತ್ತಿಗೆ ಭಾಗಕ್ಕೆ ಕೂಡ ಕಲ್ಲು ಬಿದ್ದಿರುತ್ತೆ. ಸಿದ್ಧಾರ್ಥ್ ಗೋಯಲ್ ಕುತ್ತಿಗೆ ಭಾಗಕ್ಕೆ ಕಲ್ಲು ಬಿದ್ದಿದೆ. ಶಿವಾಜಿ ಜಯಂತ್ಯೋತ್ಸವದ ಮೆರವಣಿಗೆ ವೇಳೆ ಈ ಗಲಭೆ ಆರಂಭ ಆಗಿದೆ. ಹಳೆ ಬಾಗಲಕೋಟೆ ನಗರದ ಕಿಲ್ಲಾ ಓಣಿಯಲ್ಲಿ ಕಲ್ಲು ತೂರಾಡೋದು, ಚಪ್ಪಲಿ ಎಸೆಯೋದು. ಈ ಸಂದರ್ಭದಲ್ಲಿ ಪೊಲೀಸರನ್ನ ಅಲ್ಲಿ ಮೊಕ್ಕಾಂ ಹೂಡಿರ್ತಾರೆ. ಅವ್ರಿಗೂ ಕೂಡ ಸಿದ್ಧಾರ್ಥ್ ಗೋಯಲ್ ಅವ್ರಿಗೂ ಕೂಡ ಏಟು ಬಿದ್ದಿದೆ, ಕಲ್ಲು ಬಿದ್ದಿದೆ ಅವ್ರ ಕುತ್ತಿಗೆಗೆ. ಇಷ್ಟಾದ್ರೂ ಕೂಡ ನಿಂತಿಲ್ಲ. ಈ ಗಲಭೆ, ಕಿತ್ತಾಟ, ಘರ್ಷಣೆ ಆರಂಭವಾಗಿದೆ. ಶಿವಾಜಿ ಮಹೋತ್ಸವದ ವೇಳೆ, ಜಯಂತ್ಯೋತ್ಸವದ ಮೆರವಣಿಗೆ ವೇಳೆ ಈ ಗಲಭೆ ಆರಂಭ ಆಗಿರುವಂತದ್ದು. ದುಷ್ಕರ್ಮಿಗಳು ಈಗ ಮಾರ್ಕೆಟ್ ನಲ್ಲಿ ತಳ್ಳೋ ಗಾಡಿಗಳನ್ನ ಎತ್ಕೊಂಡು ಕೆಲಸ ಮಾಡುವಂತವರ ತಳ್ಳೋ ಗಾಡಿಗೆ ಕೂಡ ಬೆಂಕಿ ಹಚ್ಚಿದ್ದಾರೆ. ಇದು ಮತ್ತೊಂದು ರೂಪವನ್ನ ಪಡ್ಕೋತಾ ಇದೆ. ಶಿವಾಜಿ ಜಯಂತ್ಯೋತ್ಸವದ ಗಲಭೆ ಪ್ರಕರಣ ಅಂತ ಹೇಳ್ಬೋದು. ಶಿವಾಜಿ ಭಾವಚಿತ್ರದ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಬೆಂಕಿ. ಬಾಗಲಕೋಟೆ ಈಗ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಇದೆ. ಇದೆಲ್ಲದರಿಂದ ಬಾಗಲಕೋಟೆ ನಗರದ 3 ಕಡೆ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿಯಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿದ್ದಾರೆ. ಫೆಬ್ರವರಿ 24ರ ಮಧ್ಯರಾತ್ರಿವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಸಂತೋಷ್ ಜಲಸಾಗರ ಆರ್ಡರ್ ನೀಡಿರುವಂತದ್ದು. ಸಾರ್ವಜನಿಕ ಸ್ಥಳದಲ್ಲಿ 4ಕ್ಕಿಂತ ಹೆಚ್ಚು ಜನ ಸೇರಂಗಿಲ್ಲ. ಸುರಕ್ಷತೆಗೆ ಧಕ್ಕೆ ತರುವಂತ ಯಾವುದೇ ಚಟುವಟಿಕೆಗಳಿದ್ರೆ ಅದನ್ನ ನಿರ್ಬಂಧಿಸಲಾಗಿದೆ. ಕಲ್ಲು ತೂರಾಟ ಆಯ್ತು, ಈಗ ಬೆಂಕಿಯವರೆಗೂ ಕೂಡ ಈ ಒಂದು ಸಂಘರ್ಷ ಬಂದಿರುವಂತದ್ದು. ಹಾಗಾಗಿ 144 ಸೆಕ್ಷನ್ ಅನ್ನ ಕೆಲವೊಂದಷ್ಟು ನಗರಗಳಲ್ಲಿ 4 ಕಡೆಗಳಲ್ಲಿ ಅಪ್ಲೈ ಮಾಡಲಾಗಿದೆ. ಇನ್ನು ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿದೆ. ಹಾಕುನಂದ್ರೆ
ಶಿವಾಜಿ ಭಾವಚಿತ್ರ ಮೆರವಣಿಗೆ ವೇಳೆ ಈ ಘರ್ಷಣೆ ಆರಂಭವಾಗಿರುವಂತದ್ದು. ಕಲ್ಲು ತೂರಾಟದಿಂದ ಆರಂಭ ಆಗಿ ಈಗ ಬೆಂಕಿಯವರೆಗೂ ಕೂಡ ಇದು ಹೊತ್ತಿ ಉರಿದಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್. ಮುರುಗೇಶ್, ಇದು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಶಿವಾಜಿ ಪ್ರತಿಮೆ ಮೆರವಣಿಗೆ ವೇಳೆ ಆರಂಭ ಆಗಿದ್ದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ರಾತ್ರಿ ಏನು ಶಿವಾಜಿ ಮಹಾರಾಜರ 39ನೇ ಜಯಂತಿ ಅಂಗವಾಗಿ ನಿನ್ನೆ ಬಾಗಲಕೋಟೆಯಲ್ಲಿ ಒಂದು ಶಿವಾಜಿ ಉತ್ಸವ ಅಂಗವಾಗಿ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಏನು ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಕೂಡ ಸಂಚರಿಸಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನು ಮೆರವಣಿಗೆ ಅಂತ್ಯಗೊಳ್ಳುವ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಒಂದು ಕಲ್ಲು ತೂರಾಟವನ್ನ ನಾಸಿದಂತ ಘಟನೆಯಿಂದ ಎರಡು ಗುಂಪಿನ ನಡುವೆ ಸಾಕಷ್ಟು ಒಂದು ರೀತಿಯಾಗಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬಹುದು. ಹೀಗಾಗಿ ನಿನ್ನೆಷ್ಟೇ SP ಅವರಿಗೂ ಒಂದು ಸಣ್ಣ ಪುಟ್ಟ ಗಾಯಗಳಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಹೀಗಾಗಿ ನಗರದಲ್ಲಿ ಈಗಾಗಲೇ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಹಿತಕರ ಘಟನೆ ಸಂಭವಿಸಿದಂತೆ ಈಗಾಗಲೇ ನಾಗರಿಕ ಮತ್ತು ಸಾರ್ವಜನಿಕರ ಆಸ್ತಿ ಪಾಸ್ತಿಗಳ ಸುರಕ್ಷತೆ ಕಾಪಾಡುವ ಹಿತದೃಷ್ಟಿಯಿಂದ ಈಗಾಗಲೇ ಫೆಬ್ರವರಿ ನಿನ್ನೆ ಮಧ್ಯರಾತ್ರಿಯಿಂದ 24 ಮಧ್ಯರಾತ್ರಿವರೆಗೆ ಈಗಾಗಲೇ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಏನು ಆಯುಕ್ತರಾಗತಕ್ಕಂಥ ವಿಭಾಗೀಯ ದಂಡಾಧಿಕಾರಿ ಬಿ ಜಗಲ್ಸಾರ್ ಅವರು ಇದನ್ನ ಸಂತೋಷ್ ಜಗಲ್ಸಾರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳ್ಬೋದು. ಈ ಅವಧಿಯಲ್ಲಿ ಬಾಗಲಕೋಟೆ ಶಹರ, ನವನಗರ, ವಿದ್ಯಾಗಿರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ 4 ಮತ್ತು ಅದಕ್ಕಿಂತ ಹೆಚ್ಚು ಜನರು ಗುಂಪಾಗಿ ಸೇರುವುದನ್ನ ಮತ್ತು ಶಸ್ತ್ರಾಸ್ತ್ರಗಳನ್ನ ಹಿಡಿದು ತಿರುಗಾಡುವುದನ್ನ ಯಾವುದೇ ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭಗಳನ್ನು ಕೂಡ ನಡೆಸುವಾಗಿಲ್ಲ ಮತ್ತು ಧರಣಿ ಕೂಡ ನಡೆಸುವಾಗಿಲ್ಲ. ಸಂಪೂರ್ಣ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ ಅಂತ ಹೇಳ್ಬೋದು. ನಿಷೇಧಾಜ್ಞೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸಲು ಮತ್ತು ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲು ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಮಾಡಲು ಕೂಡ ಈಗಾಗಲೇ ಏನು ಉಪವಿಭಾಗಿರ್ತಕ್ಕಂತಹ ಜಗಲ್ಸಾರ್ ಅವರು ಈಗ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಆದೇಶವನ್ನು ನೀಡಿದ್ದಾರೆ. ಎರಡು ಗುಂಪುಗಳ ಮದುವೆ ಏನು ನಡೆದಂತಹ ಘಟನೆ ಸಾಕಷ್ಟು ಒಂದು ಸಾರ್ವಜನಿಕರ ತೊಂದರೆಯನ್ನು ಉಂಟಾಗಿ ಮಾಡಿದೆ ಅಂತ ಹೇಳ್ಬೋದು. ಕೆಲವು ಕಿಡಿಗೇಡಿಗಳು ಇನ್ನೇ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಮೆರವಣಿಗೆ ಮುಗಿಯುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ನಂತರದಲ್ಲಿ ಕೂಡ ಮೆರವಣಿಗೆ ಮೇಲೆ ಚಪ್ಪಲಿ ಎಸೆತವನ್ನ ಕೂಡ ಆಗಿದೆ. ಹೀಗಾಗಿ ಕೆಲವು ಕಿಡಿಗೇಡಿಗಳಿಂದ ಈ ರೀತಿಯಾಗಿ ಅನ್ಯ ಗುಂಪುಗಳ ನಡುವೆ ಸಾಕಷ್ಟು ಒಂದು ಎರಡು ಗುಂಪುಗಳ ನಡುವೆ ಒಂದು ಗಲಾಟೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಮುರುಗೇಶ್. ಎರಡು ಗುಂಪುಗಳ ನಡುವೆ ಆರಂಭ ಆಗಿದ್ದಂತ ಈ ಗಲಭೆ ಏನಿದೆ ಈಗ ಇಷ್ಟರ ಮಟ್ಟಿಗೆ ಆಗಿರುವಂಥದ್ದು ನಮೀಗ ನಮ್ಮ ಗಮನಕ್ಕೆ ಈಗ ಮತ್ತೆ ನಾವು ವಿಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಯಾರಿಗೆ ಏನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲಾದ ನಂತರ ಪ್ರೊಸೀಷನ್ ಸ್ಮೂತಾಗಿ ಮುಗೀತು. ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಇಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಸ್ಲೈಡ್ ಮೇಜರ್ ಈಗ ಚೆಕ್ ಮಾಡ್ತಾ ಇದೀವಿ, ವಿಡಿಯೋ ಚೆಕ್ ಮಾಡ್ತಾ ಇದೀವಿ. ಯಾರಿದೆ ರಾತ್ರಿ ಚೆಕ್ ಮಾಡ್ತೀವಿ. ಒಂದ್ವೇಳೆ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದೀವಿ ನಾವು. ಒಂದ್ ವೇಳೆ ಕನ್ಫರ್ಮ್ ಮಾಡಿದ್ರೆ ನಾವು ವಶಕ್ಕೆ ತಗೋತೀವಿ. ಹಿಂದೂ ಸಂಘಟನೆಗಳ ಮುಖಂಡರ ಆರೋಪದ ಪ್ರಕಾರ SP ಸಾಹೇಬರು ಕೂಡ ತಲೆಗೆ ಕಲ್ಲು ಬಿದ್ದಿದೆ ಎನ್ನುವ ಆರೋಪ ಇದೆ. ಏನು ಮೇಜರ್ ಇಂಜರಿ ಯಾರಿಗೆ ಆಗಿಲ್ಲ. ನಿಮ್ಮ ಮುಂದೆ ನಿಂತ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಏನಿಲ್ಲ, ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಸರ್ ನಿಮ್ಮ ಮೇಲೆ ಬಂತ ಸರ್ ಒಂದೊಮ್ಮೆ ಕಿಡಿಗೇಡಿಯನ್ನು ಬಂಧನ ಮಾಡದೆ ಹೋದ್ರೆ ನಾಳೆ ಬಂದು ಕರೆಕ್ಟ್ ಮಾಡ್ತೀವಿ. 100% ಮಾಡ್ತೀವಿ. ರಾತ್ರಿನೇ ನಾವು ಎಲ್ಲ ವೆರಿಫೈ ಮಾಡ್ತೀವಿ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲಿ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್. ನಾನು ಕೂಡ ಇಲ್ಲಿ ಇದೆ, ಪೂರ್ತಿ ಟೈಮಲ್ಲಿ ಇದೆ. 3 ಗಂಟೆಗೆ 4 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅಪ್ ಟು 8 ತನಕ ನಾನು ಇಲ್ಲಿದ್ದೆ. ಎಲ್ಲರೂ ನಮ್ಮ DSP ಅವರು, ನಮ್ಮ ಆಲ್ಮೋಸ್ಟ್ 4-5 ಜನ ಇನ್ಸ್ಪೆಕ್ಟರ್ಸ್, 10 ಜನ PSI ಅವರು ಎಲ್ಲರೂ ಇದ್ದೀವಿ. ಈಗ ರಾತ್ರಿ ಕೂಡ ಚೆಕ್ ಮಾಡ್ತೀವಿ. ನೀತಿ ಪ್ರಕಾರ 2 ಕಲ್ಲು ಬಿತ್ತು, ನಮ್ಮ ಪೊಲೀಸ್ ಮೇಲೆನೆ ಸೈಡ್ ಅಲ್ಲಿ ಬಿತ್ತು. ಅವರು ಹೆಲ್ಮೆಟ್ ಹಾಕಿದ್ರು. ನಿಮ್ಮ ಮೇಲೆ ಕಲ್ಲು ಬಿತ್ತು. ಆ ಟೈಮಲ್ಲಿ ಏನಾಯ್ತು ಅಂತ ಸರ್? ಏನಾಗಿಲ್ಲ. ಆಮೇಲೆ ನಾನು ಇಲ್ಲಿ ಇದ್ದೆ. ಕಲಾದ ನಂತರ 1.5 ಅವರ್ ಪ್ರೊಸೆಷನ್ ನಡೀತಾ ಇತ್ತು. ನಾವು ಪ್ರೊಸೆಷನ್ ಮುಗಿಸಿದೀವಿ ಪೀಸ್ಫುಲಿ. ಎಲ್ಲ ಕ್ಲೋಸ್ ಆಗಿದೆ, ಜನ ಡಿಸ್ಪರ್ಸ್ ಆಗಿದ್ದಾರೆ. ಏನಿಲ್ಲ, ನಿಮ್ಮ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಸ್ಲೈಟ್ ಸ್ಕ್ರಾಚ್ ಇತ್ತು, ಅದ್ರ ಏನಿಲ್ಲ ಇಂಜರಿ ಇದೆ. ಮೇಜರ್ ಏನ್ ಇಂಜರಿ ಇಲ್ಲ. ಕಲ್ಲ 2 ಬಂದಿದೆ, ನಮ್ಮ ಪೊಲೀಸ್ ಮೇಲೆ ಬಂದಿದೆ, ಯಾರು ಪಬ್ಲಿಕ್ ಮೇಲೆ ಬಂದಿಲ್ಲ. ಇದು ಕ್ಲಿಯರ್. ಯಾರು ದೇವರು ಮೇಲೆ, ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾವ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ರು ಪೊಲೀಸ್ ಮೇಲೆ ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯಿತು. ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ, ಎಲ್ಲ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕಾನ್ಫಿಡೆನ್ಸ್ ಇದ್ದಾರೆ, ನಮಗೆ ಸಹಾಯ ಕೊಡ್ತಾ ಇದ್ದಾರೆ. ರಾಡ್ಗಳನ್ನು ಏನಾದರೂ ಹಿಡ್ಕೊಟ್ಟಿದ್ರು ಸರ್? ಏನಿಲ್ಲ. ದಯವಿಟ್ಟು ನಾನು ಪ್ರೆಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಏನಾಗಿಲ್ಲ. ತಾವು ಕೂಡ ಒಂದ್ಸರಿ ವೆರಿಫೈ ಮಾಡಿ ಆಮೇಲೆ ಹೇಳಿ. ಏನು ರಾಡ್ ಇರಲಿಲ್ಲ, ಮಲ್ಟಿಪಲ್ ಸ್ಟೋನ್ಸ್ ಇರಲಿಲ್ಲ. 2 ಕಲ್ಲಿತ್ತು, ನಮ್ಮ ಪೊಲೀಸ್ ಮೇಲೆ ಬಿಟ್ಟು ಪಬ್ಲಿಕ್ ಮೇಲೆ ಯಾವುದು ಬಿದ್ದಿಲ್ಲ, ಯಾವುದು ದೇವರು ಮೂರ್ತಿ ಮೇಲೆ ಬಿದ್ದಿಲ್ಲ, ಯಾವುದು ರಾಡ್ ಇರಲಿಲ್ಲ. ನಮೀಗ ನಮ್ಮ ಗಮನಕ್ಕೆ ಈಗ SP ಸ್ವತಃ ಅವರೇ ಮಾತನಾಡಿದ್ರು. ಈಗ ಸದ್ಯಕ್ಕೆ ಯಾವುದೇ ಪರಿಸ್ಥಿತಿ ಉದ್ವಿಗ್ನ ಆಗಿಲ್ಲ, ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅವರು ಮನವಿಯನ್ನ ಮಾಡ್ಕೋತಾ ಇದ್ದಾರೆ.